ತಾಳಿ ಕಟ್ಟುವ ಶುಭ ವೇಳೆ ಮದುವೆ ಮಂಟಪಕ್ಕೆ ದಿಢೀರ್ ಅಂತ ಗರ್ಭಿಣಿ ಎಂಟ್ರಿ ಆಗಿದ್ದಾರೆ. ದೊಡ್ಡಬಳ್ಳಾಪುರದ ಮದುವೆ ಮಂಟಪದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಿಂತೋಗಿದೆ ಮದುವೆ ಕಂಪ್ಲೀಟ್ ಆಗಿ ಮಂಟಪದಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದಿದೆ. ತಾಳಿ ಕಟ್ಟುವಂತಹ ಶುಭ ಸಂದರ್ಭದಲ್ಲಿ ಗರ್ಭಿಣಿ ಎಂಟರ್ ಆಗಿರುವಂಥದ್ದು. ದೊಡ್ಡಬಳ್ಳಾಪುರದ ಮದುವೆ ಮಂಟಪ ಕಂಪ್ಲೀಟ್ ಆಗಿ ಅಲ್ಲೋಲ ಕಲ್ಲೋಲವಾಗಿದೆ. ನಿಂತೋಗಿದೆ ಮದುವೆ ಮಂಟಪದಲ್ಲಿ ಭಾರಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನ ಬಿಟ್ಟು ಮತ್ತೊಂದು ಮದುವೆಗೆ ರೆಡಿ ಆಗಿದ್ದಾನೆ ಈ ಭೂಪ. 1 ವರ್ಷದ ಹಿಂದೆ ಕೇರಳದ ಮಹಿಳೆಯ ಜೊತೆಗೆ ಕುಮಾರ್ ವಿವಾಹವಾಗಿರುತ್ತೆ. ಆದರೆ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಮನೆಯವರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇರುತ್ತೆ. ಕುಮಾರ್ ಜೊತೆ ಮದುವೆ, ಈಗ 7 ತಿಂಗಳ ಗರ್ಭಿಣಿ ಆಗಿರುವಂತಹ ಮಲಯಾಳಿ ಮಹಿಳೆ. ಹೆಂಡತಿ ತವರಿಗೆ ಹೋದಾಗ ಕುಮಾರ್ ಮನೆಯವರಿಂದ ಮತ್ತೊಂದು ಮದುವೆಯನ್ನ ಮಾಡಲಾಗಿರುತ್ತೆ. ಸೊ ಮನೆಯವರ ಒತ್ತಡಕ್ಕೆ ಮಣಿದು ಮತ್ತೊಂದು ಮದುವೆಗೆ ರೆಡಿ ಆಗಿರ್ತಾರೆ ಕುಮಾರ್. ಬಲವಂತವಾಗಿ ತನ್ನ ಮದುವೆ ಮಾಡಿಸ್ತಾ ಇರೋದಾಗಿ ಕುಮಾರ್ ಹೇಳಿರ್ತಾರೆ. ವಿಚಾರ ತಿಳಿದು ಕಲ್ಯಾಣ ಮಂಟಪಕ್ಕೆ ಪೊಲೀಸರ ಸಮೇತ ಬಂದಂತಹ ಕುಮಾರ್ ಹೆಂಡತಿ ಪೊಲೀಸರ ಸಹಾಯದಿಂದ ಮದುವೆ ನಿಲ್ಲಿಸಿದಂತಹ ತುಂಬು ಗರ್ಭಿಣಿ. ತಾಳಿ ಕಟ್ಟುವ ಶುಭ ಸಂದರ್ಭದಲ್ಲಿ ಎಂಟ್ರಿ ಆಗಿದ್ದಾರೆ ಹೆಂಡತಿ. ದೊಡ್ಡಬಳ್ಳಾಪುರದಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದು ಹೋಗಿದೆ. ಮದುವೆ ಮಂಟಪದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಮದುವೆನೇ ನಿಂತು ಹೋಗಿದೆ. ನೋಡ್ತಾ ಇರ್ಬೋದು, ಅಬ್ಬಾ ಎಷ್ಟು ಅದ್ಧೂರಿಯಾದಂತಹ ಸೆಟ್ ನಿರ್ಮಾಣ ಆಗಿದೆ ಮದುವೆಗೆ. ನೋಡಿ, ಮದುವೆ ಆಗಿ ಗರ್ಭಿಣಿ ಆಗಿರ್ತಾರೆ ಹೆಂಡತಿ. ಮನೆಯವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಮತ್ತೊಂದು ಮದುವೆಗೆ ಒಪ್ಕೊಂಡಂತೆ ಇವರೇ ನೋಡಿ ಆ ಭೂಪ. ಇನ್ನೇನು ತಾಳಿ ಕಟ್ಟಬೇಕು ಆ ಸಮಯಕ್ಕೆ ಗರ್ಭಿಣಿ ಎಂಟರ್ ಆಗಿದ್ದಾರೆ. ಬಸವ ಭವನ ಅನ್ನುವಂತಹ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗ್ತಾ ಇರುತ್ತೆ. ಸೊ 1 ವರ್ಷದ ಹಿಂದೆ ಕೇರಳದ ಮಹಿಳೆ ಜೊತೆಗೆ ಕುಮಾರ್ ವಿವಾಹ ಆಗಿರ್ತಾರೆ. ಮನೆಯವರು ವಿರೋಧಿಸಿದ್ರು. ಮನೆಯವರ ಒತ್ತಡಕ್ಕೆ ಮಣಿದು ಮತ್ತೊಂದು ಮದುವೆ ಆಗಿರ್ತಾರೆ. ಆಗೋದಕ್ಕೆ ಮುಂದಾಗ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು, ಕರೆಕ್ಟ್ ಆಗಿ ಗರ್ಭಿಣಿ ಎಂಟರ್ ಆಗ್ತಾರೆ. ಏನು ಗೊತ್ತೇ ಇಲ್ಲ ಸರ್. ನಾವು 1.5 ವರ್ಷ ಆಯ್ತು ಪರಿಚಯ ಆಗಿ. 1 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ವಿ. ಅವ್ರು ಏನು ಇದೆಲ್ಲ ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ, ಕೊಟ್ವಿ. ಈ ಥರ ಅವನ್ನ ಸುಮಾರು ಸಲ ಕೇಳಿದೆ, ಏನಪ್ಪ ನಿನಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ ಅಂತ. ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ. ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಎಲ್ಲ ಹಂಗೆ ಹೇಳಿದ್ರೆ ನಾವು ಹಂಗೆ ಹೇಳಿದ್ವಿ. ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ, ಹೋಗಕ್ಕೆ ಆಗ್ತಾಯ್ತಾ? ನಾವೊಬ್ಬ ಹೆಣ್ಣು ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ. ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗ್ಬಿಡ್ತೀವಿ. ಸುಳ್ಳು ಅದೆಲ್ಲ ಸುಳ್ಳು ಹೇಳ್ತಾರೆ. ಸುಳ್ಳದು ಅವ್ರ ತಂದೆ ತಾಯಿಗೆ ಅದು ಗೊತ್ತಿದೆ, ನನಗೆ ಗೊತ್ತಿಲ್ಲ. ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲ. ಇವಾಗ ನೋಡ್ತಾ ಇದ್ದೀವಿ. ಈಗ ಸರಿ, ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇರ್ತೀವಿ. ಸರ್ ಏನು ಕ್ರಮ ತಗೊಳ್ಳೋದು? ಶಿವಕೇಶ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನೋಡಿದ್ರೆ ಹುಡುಗಿಯ ಅಪ್ಪ ಮಾತನಾಡ್ತಾ ಇದ್ರು, ನಮಗೆ ವಿಚಾರನೇ ಗೊತ್ತಿಲ್ಲ, ಆತ ಮದುವೆ ಆಗಿದ್ದಾನೆ, ಲವ್ ಮಾಡಿದಾನೆ, ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ ಅನ್ನುವಂತಹ ವಿಚಾರನೇ ಗೊತ್ತಿಲ್ಲ. ಆ ಥರ ಗೊತ್ತಿದ್ರೆ ನಾವ್ಯಾಕೆ ಹೆಣ್ಣನ್ನು ಕೊಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ವಧುವಿನ ಅಪ್ಪ ಹೇಳ್ತಾ ಇರುವಂಥದ್ದು. ಸೊ ಆತ ಮುಚ್ಚಿಟ್ಟಿದ್ನ ಅಥವಾ ಆತನ ತಂದೆ ತಾಯಿಗಾದ್ರೂ ಗೊತ್ತಿತ್ತಾ? ಹೇಗೆ ಮನೆಯವರ ಒತ್ತಡಕ್ಕೆ ಮಣಿದು ಮದುವೆ ಆಗ್ತಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳಿರುವಂಥದ್ದು ಆ ಭೂಪ. ಸೊ ಏನಾಯ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡೋದಾದ್ರೆ, ಒಂದು ರೀತಿಯಾಗಿ ಸಿನಿಮಿಯಾ ಸ್ಟೈಲಿಯಲ್ಲಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಎಂಟರ್ ಆಗಿರುವಂತದ್ದು ಹೆಂಡತಿ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಮು. ಖಂಡಿತವಾಗ್ಲೂ ರೋಜಾ, ಏನು ದೊಡ್ಡಬಳ್ಳಾಪುರದಲ್ಲಿ ಒಂದು ವಿಚಕ್ಷಣ ಘಟನೆ ಒಂದು ಮುನ್ನೆಲೆಗೆ ಬಂದಿರುವಂತದ್ದು. ಏನು ಇಂದು ಬಸವ ಭವನದಲ್ಲಿ ಒಂದು ಮದುವೆಗೆ ನಿಶ್ಚಯ ಆಗಿರುತ್ತೆ. ಇಂದು ಬೆಳಿಗ್ಗೆ ಮದುವೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಬಸವ ಭವನದಲ್ಲಿ ಏಕಾಏಕಿ ನವವಧು ಮತ್ತೆ ವರನ ಒಂದು ಮದುವೆ ನಿಲ್ಲಿಸಲಿಕ್ಕೆ ಹೆಂಡತಿ ಬರುವಂತದ್ದು ಆಶ್ಚರ್ಯ ಚಿಕಿತ್ವಾಗಿರುವಂತ ಘಟನೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಿರುವಂತದ್ದು. ಏನು ಕಳೆದ ಹಲವಾರು ವರ್ಷಗಳಿಂದ ಹಲವಾರು ತಿಂಗಳ ಹಿಂದೆ ಒಂದು ಪ್ರೀತಿಸಿ ಮದುವೆ ಮಾಡ್ಕೊಂಡಿರುವಂತ ಕೇರಳ ಮೂಲದ ಒಂದು ಯುವತಿಯನ್ನು ಮದುವೆ ಆಗಿರ್ತಾನೆ ಈತ. ಈ ಒಂದು ಮದುವೆ ಆದಂತ ಸಂದರ್ಭದಲ್ಲಿ ಒಂದು ಮನೆಯವರ ಒಂದು ಒತ್ತಡ ಬರುತ್ತೆ, ಈ ಮದುವೆ ಬೇಡ, ಬೇರೆ ಒಂದು ಮದುವೆ ಮಾಡ್ತೀವಿ ಅನ್ನುವಂತ ಬರುತ್ತೆ. ಒಟ್ಟಾರೆಯಾಗಿ ಏನು ಈ ಒಂದು ನಿಟ್ಟಿನಲ್ಲಿ ಹುಡುಗಿಗೆ ಒಂದು ರಾತ್ರಿ
ವರ ಫೋನ್ ಮಾಡ್ಕೊತಾನೆ, ಈಗ ನನಗೆ ಆಲ್ರೆಡಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಅನ್ನೋಂಥ ನಿಟ್ಟಿನಲ್ಲಿ ಫೋನ್ ಮಾಡ್ತಾನೆ. ಈ ಒಂದು ವಿಷಯ ಗೊತ್ತಾದಂತ ಏನು ಗರ್ಭಿಣಿ ಮಹಿಳೆ ಯಾರಿದ್ದಾಳೆ ಇವಳು ಒಂದು ಸ್ಥಳಕ್ಕೆ ಬರ್ತಾಳೆ. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಪೊಲೀಸರಿಗೂ ಮಾಹಿತಿ ನೀಡ್ತಾಳೆ, ಈ ತರ ನನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡ್ತಾ ಇದ್ದಾಳೆ, ನಾನು ಈಗಾಗಲೇ ಪ್ರೆಗ್ನೆಂಟ್ ಇದ್ದೀನಿ, ದಯವಿಟ್ಟು ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳ್ತಾಳೆ. ಈ ಒಂದು ಸಂದರ್ಭದಲ್ಲಿ ಈಗ ಈ ಒಂದು ಮಧ್ಯಪ್ರವೇಶಿಸಿದಂತ ದೊಡ್ಡಬಳ್ಳಾಪುರ ಪೊಲೀಸರು ಈಗ ಈ ಯಾರು ವರ ಯಾರಿದ್ದಾನೆ ಇದನ್ನ ಕರ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಒಟ್ಟಿನಲ್ಲಿ ಮದುವೆ ಒಂದು ಶಾಂತ ರೀತಿಯಲ್ಲಿ ನಡಿಬೇಕಾಗಿತ್ತು, ಮದುವೆಗೆ ವಿಘ್ನ ಬಂದು ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಂಡಿರುವಂತದ್ದಾಗಿದೆ. ಒಟ್ಟಾಗಿ ಎರಡು ಮೂರು ಮದುವೆ ಮಾಡ್ಕೊಳ್ಳಿಕ್ಕೆ ಇಂಥ ಭೂಪರು ಉಟ್ಕೊಂಡಿದ್ದಾರೆ. ಇಂಥ ಭೂಪನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಹಿಳೆ ಒಂದ್ ಕಡೆ ಆರೋಪ ಮಾಡಿದ್ರೆ, ಈಗ ಒಂದು ಮಹಿಳೆ ಯಾರು ನವವಿವಾಹಿತೆ ಯಾರಿದ್ಲು ಇವ್ರ ತಂದೆ ತಾಯಿಗಳು ಕೂಡ ಈಗ ಇಂಥ ಮದುವೆ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋಂಥದ್ದು ಗೊಂದಲಮಯ ಗೂಡಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.